ನಮಸ್ಕಾರ ಸರ್, ನಾನು ಎಲ್ದೂರು ಪ್ರದೇಶದ ಸಾರ್ವಜನಿಕರ ಪರವಾಗಿ ಮಾತಾಡುತ್ತಿದ್ದೇನೆ. ನಮ್ಮ ಎಲ್ದೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬ ತುರ್ತು ಪರಿಸ್ಥಿತಿಯಲ್ಲಿ ಆಂಬುಲೆನ್ಸ್ ಸೌಲಭ್ಯ ಇಲ್ಲದ ಕಾರಣ ಜನರು ತುಂಬ ಕಷ್ಟ ಅನುಭವಿಸುತ್ತಾರೆ ಸರ್. ಹೃದಯಾಘಾತ ಆಗಿದ್ರೆ, ಉಸಿರಾಟ ತೊಂದರೆ ಬಂದರೆ, ಅಪಘಾತ ಆದರೆ ಸಮಯಕ್ಕೆ ಆಸ್ಪತ್ರೆಗೆ ವಾಹನ ಸಿಗೋದಿಲ್ಲ. ಕರ್ಕೊಂಡು ಬಂದರೆ ನಾವು ಹಲವು ಬಾರಿ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಸರ್. ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೇವೆ, ಆದರೆ ಇನ್ನೂ ಯಾವುದೇ ಕ್ರಮ ಇಲ್ಲ. ಇದು ನಮ್ಮ ಜನರ ನೋವು ಸರ್. ಒಂದು ಜೀವ ಉಳಿಯಲು ಗೋಲ್ಡನ್ ಟೈಮ್ ತುಂಬ ಮುಖ್ಯ ಸರ್. ಆ ಸಮಯದಲ್ಲಿ ಆಂಬುಲೆನ್ಸ್ ಇಲ್ಲ ಅಂದರೆ ಒಂದು ಜೀವ ನಮ್ಮ ಕೈಯಿಂದ ಹೋಗ್ಬಿಡುತ್ತದೆ. ದಯವಿಟ್ಟು ಸರ್, ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಆದಷ್ಟು ಬೇಗ ಎಲ್ದೂರು ಆಸ್ಪತ್ರೆಗೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಸರ್. ಇದು ನಮ್ಮ ವಿನಮ್ರ ಮನವಿ ಅಲ್ಲ, ಇದು ಒಂದು ಜೀವ ಉಳಿಸೋಕೆ ಮಾಡ್ತಿರೋ ಬೇಡಿಕೆ ಸರ್. ಮತ್ತೆ 2 ತಿಂಗಳಿಂದ ಇಬ್ಬರು ಸತ್ತೋಗಿದ್ದಾರೆ ಸರ್. ನಾನೇ ಕರ್ಕೊಂಡ್ ಬಂದಿದ್ದೀನಿ 11:30 ರಾತ್ರಿಯಲ್ಲಿ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ನಾನು ಫೋನ್ ಮಾಡಿದ್ದೀನಿ ಆಂಬುಲೆನ್ಸ್ 108ಗೆ ಫೋನ್ ಮಾಡಿ, ಸರ್ ಎಮರ್ಜೆನ್ಸಿ ಇದೆ, ಬೇಗ ತಕ್ಷಣ ಬರ್ರಿ ಅಂದರೆ ಅವರು ಕಾನ್ಫರೆನ್ಸ್ ಆಗಿ ಇನ್ನೊಬ್ರು ಕರೆ ಮಾಡಿ 108 ಕಡೆಯಿಂದ ರಾಯಲ್ಪಾಡಿಂದ ಬರಬೇಕು, ವೈಟ್ ಮಾಡ್ತೀರಾ, ಇಲ್ಲಾಂದ್ರೆ ಮುಳಬಾಗಿಲು ತಾಲೂಕು ಬೈಕೂರಿಂದ ಬರಬೇಕು, ವೈಟ್ ಮಾಡ್ತೀರಾ ಅಂತ ಹೇಳ್ತಾರೆ ಸರ್. ಅಲ್ಲಿಂದ ಇಲ್ಲಿಗೆ ಸರಿಸುಮಾರು ಒಂದು ಅಂದಾಜು 40ರಿಂದ 50 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಬರೋಷ್ಟರಿಗೆ 45 ನಿಮಿಷದಿಂದ ಒಂದು 50 ನಿಮಿಷ ಆಗ್ಬೋದು. ಅಷ್ಟರೊಳಗೆ ಬ್ರೀತಿಂಗ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕು ಏನಾದ್ರು ಆಗಿದ್ರೆ ಇಮಿಡಿಯೇಟ್ಲಿ ಆಕ್ಸಿಸ್ ಅನ್ಬೇಕು. ಈ ತರದ್ದು ತುಂಬಾ ತೊಂದರೆ ಆಗುತ್ತೆ ಸರ್. ತುಂಬಾ ಆಂಬುಲೆನ್ಸ್ ಬರೋಕೆ ತುಂಬಾ ಸಮಯ ತಗೊಳುತ್ತೆ. ದಯವಿಟ್ಟು ಎಲ್ದೂರು ಹೋಬಳಿ ಈ ಆಸ್ಪತ್ರೆಗೆ ಶಾಶ್ವತ ಒಂದು ಆಂಬುಲೆನ್ಸ್ ಕಲ್ಪಿಸುವಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಸರ್. ನಿಜ ಹೇಳಬೇಕಾದ್ರೆ ನಮ್ಮ ಗಂಗಾಧರ್ ಇಷ್ಟೊತ್ತು ನಮ್ಮೂರಿನ ಒಂದು ಸಮಸ್ಯೆಯನ್ನು ಹೇಳಿದ್ದಾರೆ ಸರ್. ನಮ್ಮ ಊರಿನಲ್ಲಿ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಜನರು ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿಲ್ಲ ಸರ್. ಯಾಕಂದರೆ ನಮ್ಮ ಎಲ್ದೂರು ಸರ್ಕಾರಿ ಆಸ್ಪತ್ರೆಗೆ ಆಂಬುಲೆನ್ಸ್ ಸೌಲಭ್ಯ ಇಲ್ಲ. ಹೃದಯಾಘಾತ ಆಗಲಿ, ಅಪಘಾತ ಆಗಲಿ, ಉಸಿರಾಟದ ತೊಂದರೆ ಆಗಲಿ, ಹಾಗೂ ನಮ್ಮ ಈ ಸುತ್ತಮುತ್ತಲ ಈ ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಹಾವು ಕಡಿತಗಳು ಸಹ ಹೆಚ್ಚಾಗಿ ಆಗುತ್ತಿರುತ್ತದೆ. ಇದರಿಂದ ಉಸಿರಾಟದ ತೊಂದರೆ ಆಗಲಿ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಲಿ ಆಗುವ ಸಂಭವ ಇರುತ್ತದೆ. ಈ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ತುಂಬ ಕಷ್ಟ ಆಗುತ್ತದೆ. ನಾವು ಈಗಾಗಲೇ ಹಲವು ಬಾರಿ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಸರ್. ಪ್ರತಿ ಸಾರಿ ನಾವು ಈ ಆಂಬುಲೆನ್ಸ್ ಬರುತ್ತೆ ಅನ್ನೋದು ನಮ್ಮ ಆಸ್ಪತ್ರೆಗೆ ಸಿಗುತ್ತದೆ ಎಂಬ ಆಸೆ ಇಟ್ಕೊಂಡಿದ್ದೇವೆ. ಆದರೆ ಇನ್ನೂ ಯಾವುದೇ ಸ್ಪಂದನೆ ಇಲ್ಲ. ಇದು ತುಂಬ ನೋವು ಕೊಡ್ತದೆ ಸರ್. ಒಂದು ಜೀವ ಉಳಿಸೋಕೆ ಹೆಚ್ಚು ಏನು ಬೇಕಿಲ್ಲ ಸರ್. ಸರಿಯಾದ ಸಮಯದಲ್ಲಿ ಒಂದು ಆಂಬುಲೆನ್ಸ್ ಸಾಕು. ಹಾಗೂ ನಮ್ಮ ಈ ಒಂದು ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರ ಸಮಸ್ಯೆ ಕೂಡ ಇದೆ ಸರ್. ದಯವಿಟ್ಟು ಇದನ್ನು ಪರಿಗಣನೆಗೆ ತೆಗೆದುಕೊಂಡು ನಮ್ಮೂರಿನ ಒಂದು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಂಡುಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ನಮಸ್ಕಾರ, ನನ್ನ ಹೆಸರು ವಾಸು ಅಂತ. ನಮ್ಮ ಎಲ್ದೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಸೌಲಭ್ಯ ಇಲ್ಲದ ಕಾರಣ ತುರ್ತು ಪರಿಸ್ಥಿತಿಯಲ್ಲಿ ಜನರು ತುಂಬ ಕಷ್ಟಪಡ್ತಾ ಇದ್ದಾರೆ. ಹೃದಯಾಘಾತ ಬಂದಾಗ ಮತ್ತು ಅಪಘಾತ ಆದಾಗ ಸಮಯಕ್ಕೆ ಆಸ್ಪತ್ರೆಗೆ ಕರೆದೊಯ್ಯೋಕ್ಕೆ ಸಾಧ್ಯವಾಗ್ತಿಲ್ಲ. ಈಗಾಗಲೇ ಹಲವಾರು ಅರ್ಜಿಗಳನ್ನು ಕೊಟ್ಟಿದ್ದೇವೆ, ಆದರೂ ಯಾವುದೇ ಕ್ರಮ ಇಲ್ಲ. ದಯವಿಟ್ಟು ಆದಷ್ಟು ಬೇಗ ಎಲ್ದೂರು ಆಸ್ಪತ್ರೆಗೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ. ದಯವಿಟ್ಟು ನನ್ನದೊಂದು ನಮ್ಮ ಮನವಿ. ನಮಸ್ಕಾರ, ನಮ್ಮ ಹೆಸರು ಅರವಿಂದ್ ಅಂತ, ಗ್ರಾಮಸ್ಥರು. ಸುಮಾರು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾಗಿಂದ ನಾವು ಸ್ಟ್ರೈಕ್ ಮಾಡ್ತಾನೆ ಇದ್ದೀವಿ ಆಂಬುಲೆನ್ಸ್ ಬೇಕು ಅಂತೇಳಿ. ಆವಾಗಿಂದ ಮಾಡ್ಕೊಂಡು ಬಂದ್ರು, ಇಲ್ಲಿವರೆಗೂ ಕೇರ್ ಕೂಡ ಇಲ್ಲ. DHO ಕರೆಸಿದ್ವಿ, DHO ಬಂದಿದ್ರು, ಶಾಸಕರಿಗೆ, ಈಗಿರೋ ಹಾಲಿ ಶಾಸಕರಿಗೆ, ಮಾಜಿ ಶಾಸಕರಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಇದು ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿಂದ ಈ ಕಡೆ ಮುಳಬಾಗಿಲಿಗೆ ಹೋಗ್ಬೇಕು ಅಂದರೆ 25 ಕಿಲೋಮೀಟರ್ ಹೋಗಬೇಕು, ಶ್ರೀನಿವಾಸಪುರ ಹೋಗ್ಬೇಕು ಅಂದರೆ 15 ಕಿಲೋಮೀಟರ್ ಹೋಗಬೇಕು. ಆಂಬುಲೆನ್ಸ್ಗಳು ಅಲ್ಲಿಂದ ಬರಬೇಕು ಅಂದರೆ ಕನಿಷ್ಠ ಅಂದರೆ ಒಂದು ಅರ್ಧ ಗಂಟೆ ತಗೊಳ್ತಾರೆ. ಅರ್ಧ ಗಂಟೆಗೆ ಇಲ್ಲಿ ಬರೋಷ್ಟೊತ್ತಿಗೆ ಪೇಷಂಟು ಗೊತ್ತಾಗಿರ್ತಾರೆ. ದಯವಿಟ್ಟು ಆರೋಗ್ಯ ಇಲಾಖೆಯವರು ಹಾಗೂ ಶಾಸಕರು ಈ ಒಂದು ಎಲ್ದೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಅತಿ ಶೀಘ್ರವಾಗಿ ಮಾಡಿಕೊಡ್ಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ. ಇದೊಂದು ಕಾರ್ಯಕ್ರಮ, ಈ ಒಂದು ಆಂಬುಲೆನ್ಸನ್ನು ನೀವು ವ್ಯವಸ್ಥೆ ಮಾಡದೇ ಇದ್ದ ಪಕ್ಷದಲ್ಲಿ
ಮುಂದಿನ ಕ್ರಮವಾಗಿ ಉಗ್ರ ಹೋರಾಟವನ್ನು ಮಾಡ್ತೀವಿ.